ಈಗ ನೋಡಿ ರಾಮು ಅವರು ಮಗಳು ಸರ್. ನೋಡಿ ಯಾಕೆ ಹೇಳ್ತೀರಿ ಸರ್ ಈ ಮಾತು, ನಾವು ರಾಮು ಅವ್ರ ಕಂಪ್ನಿ ಸುಮಾರು ಪಿಕ್ಚರ್ ಮಾಡಿದ್ದೀನಿ, ಸುಮಾರು 10-12 ಪಿಕ್ಚರ್ ಮಾಡಿದ್ದೀನಿ. ಮಾಡಿದಾಗ ಅವರು ರಾಮು ಅವರು ತೀರ್ಕೊಂಡ್ರು ಅಂತ ನಮ್ಗೆ ಗೊತ್ತಾಯಿತು. ಗೊತ್ತಾಗ ನನ್ನ ಭಾಳ ಹತ್ತಿರ ಅವ್ರು ನನಗೆ, ಭಾಳ ಪ್ರತಿಯೊಂದು ಕೂಡು ಮಾತಾಡೋದು. ಮತ್ತು ಬೆಳಿಗ್ಗೆ ನಾವು ಏನಾರು ಹೋದರೆ ಟಿಫಿನ್ ಕೊಡೋದು, ಮಧ್ಯಾಹ್ನ ಊಟಕ್ಕೆ ಪೇಮೆಂಟ್ ಏನೋ ಬ್ಯಾಲೆನ್ಸ್ ಇದೆ ಹೋಗ್ತಿದ್ದೆ. ಎಷ್ಟಿದೆ ರೀ ಬೇರೆ ಬ್ಯಾಲೆನ್ಸ್ ಸರ್ ಎಷ್ಟಿದೆ, ಆಯಿತು ಒಂಚೂರು ಎಷ್ಟಿದೆ. ಅವರು ಶಿವಾರ್ಜುನ್ ಅಂತ ಹೇಳಿದರು, ಆಮೇಲೆ ಮೀಸೆ ಪ್ರಕಾಶ್ ಇದ್ದರು, ಅನಿಲ್ ಅಂತ ಹೇಳಿದರು, ರಾಮಣ್ಣವ್ರು ಅಂತಿದ್ದರು. ಅವ್ರದ್ದು ಒಂದು ಏನು ಗುಣ ಸರ್, ಮಧ್ಯಾಹ್ನ ಹೋದರೆ ಊಟ ಮಾಡಿ ದುಡ್ಡು ಕೊಡು, ಕೂತ್ಕೊಳ್ಳಿ ಬ್ರದರ್ ಒಂಚೂರು ಹೋಗಿ ಬರ್ತೀನಿ ಊಟ ಮಾಡಿ, ಪ್ರಕಾಶ್ ಬ್ರದರ್ ಊಟ ಕೊಡಿ ಅಂತ ಕಳಿಸೋರು. ನನಗೇನು ಅನ್ನಿಸ್ತು ಸರ್, ಇವರು ರಾಮು ಅವ್ರು ಇಷ್ಟು ಆವಾಗಿನ ಕಾಲಕ್ಕೆ ಕೋಟಿ ರಾಮು ಅನ್ನಿಸ್ಕೊಂಡ್ರು, ಇಷ್ಟೆಲ್ಲ ಪಿಕ್ಚರ್ ಕೊಟ್ಟರು. ಅವ್ರ ಮಗಳು ಇದ್ದಾರೆ ಪಾಪ, ಅವ್ರದ್ದು ಏನೋ ಒಂದು ಕನಸು ಇರ್ಬೋದು, ನಂಗೆ ಗೊತ್ತಿಲ್ಲ, ಕನಸು ಇರ್ಬೋದು. ಹಿಂಗಾಗೋಯ್ತಲ್ಲ ಪಾಪ, ಮಗಳಿಗೆ ಏನು ಆಸೆ ಇಟ್ಕೊಂಡು ಬಂದು ನನ್ನ ಮನಸ್ಸಲ್ಲಿ ನನ್ನ ವೈಯಕ್ತಿಕವಾಗಿ ನಾನು ಅನ್ಕೊಂಡಿದ್ದೆ. ನೋಡಿ ಸರ್ ನೆಕ್ಸ್ಟು ನೋಡಿ ಭಾಳ ಖುಷಿ ಸರ್. ಈ ಮಾನಸರಿ ಮೇಡಮ್ ಅವ್ರು ನಾವು ಸುಮಾರು ಒಂದು 8-10 ಪಿಕ್ಚರ್ ಮಾಡಿದ್ದೀವಿ. ಒಂದು ಸಾರಿ ತಮಾಷೆಗೆ ಹೇಳಬೇಕಂದ್ರೆ, ಒಂದು ಸಾರಿ ನಾವು ತುಂಬ ಬಿಜಿ ಸರ್ ಅವಾಗ, ಅಲ್ಲಿ 1-2 ಸೀನು, ಇಲ್ಲೊಂದು 2 ಸೀನು, ಇಲ್ಲೊಂದು ಸೀನು ಸರ್. ಒಂದು ಸಾರಿ ಏನಾಗಿತ್ತಂದರೆ, ಮಾನಸರಿ ಮೇಡಮ್ ಅವ್ರದ್ದು 4 ಪಿಕ್ಚರ್ ರಿಲೀಸ್ ಆಗಿದೆ ಗಾಂಧಿನಗರ, ನಂದು 5 ಪಿಕ್ಚರ್ ರಿಲೀಸ್ ಆಗಿದೆ. ಯಾರು ಪತ್ರಿಕೆಯವ್ರು ಬರೆದುಬಿಟ್ರು ನೋಡಿ, ಗಾಂಧಿನಗರದಲ್ಲಿ ಮಾಲಾಶ್ರೀ ಮೇಡಮ್ ಅವ್ರದ್ದು 4 ಪಿಕ್ಚರ್, ಬೇರೆ 5 ಪಿಕ್ಚರ್ ರಿಲೀಸ್ ಆಗಿದೆ ಅಂತ. ನೋಡಿದ್ರೆ ಎಲ್ಲ ಪಿಕ್ಚರಲ್ಲಿ ಇದ್ದೀನಿ ನಾನು. ಹಾಗೆ ಮತ್ತು ಅವರು ಕೂಡ ಅಷ್ಟೇ, ನಾವು ಏನಾದರೂ ಪೇಮೆಂಟಲ್ಲಿ ಹೋದಾಗ ಮಾಲಾಶ್ರೀ ಮಾಡ್ಕೊಂಡು ಹೋದರೆ ನಮಸ್ತೆ ಮಾಡಿ, ಎದ್ದು ನಿಂತು ನಮಸ್ತೆ ಮಾಡಿ, ಬೇರೆ ಊಟ ಮಾಡಿ, ಪೇಮೆಂಟ್ ಇದೆಯಾ, ಬರ್ತಾರೆ ಸರ್ ಊಟ ಮಾಡಿ. ನೋಡಿ ಇವತ್ತಿಗೂ ಇದ್ದಾರೆ ನೋಡಿ ಸರ್. ನನಗೇನು ಖುಷಿಯಾಗಿದ್ದೇನೆಂದರೆ, ಅದು ರಾಕ್ಲೈನ್ ಅವ್ರ ಕಂಪ್ನಿಯಲ್ಲಿ, ಅದು ದರ್ಶನ್ ಸರ್ ಅವ್ರ ಜೊತೆಯಲ್ಲಿ. ನೋಡಿ ಏನಾಗ್ತಾರೆ ಮೇಡಮ್, ಹಿಂಗೆ ಒಂದು ದೇವ್ರು ಎಲ್ಲೋ ಒಂದು ಕಡೆ ನಾವು ಒಳ್ಳೇದು ಮಾಡಿದ್ರೆ ನೋಡಿ ಇಲ್ಲಿ. ಮತ್ತು ಅವ್ರು ದರ್ಶನ್ ಸರ್ ಭಾಳ ಖುಷಿಪಟ್ಟರು, ರಾಮು ಸರ್ ಅವ್ರ ಮಗಳು ಏನು ಖುಷಿಪಟ್ಟು, ಮತ್ತು ಅವರೆಲ್ಲ ಒಳ್ಳೆಯ ಒಟ್ಟಿಗೆಲ್ಲ ಹೇಳ್ಕೊಡೋದು. ಮತ್ತು ಅವರು ಒಂದು ಪ್ರತಿಯೊಂದು ಏನಿದ್ರು ಕೂಡ ಅದನ್ನು ಹೀಗೆ ಮಾಡಮ್ಮ, ಹೀಗೆ ತರುಣ್ ಸರ್ ಅವರು ಅಷ್ಟೇ, ಹೆದರ್ಬೇಡಮ್ಮ ನೀನು, ಚೆನ್ನಾಗಿ ಮಾಡ್ತಾಯಿದ್ದೀಯಾ, ಹೆದರ್ಬೇಡಮ್ಮ ನೀನು. ಮತ್ತು ಅವರು ಅಷ್ಟೇ ದರ್ಶನ್ ಸರ್, ಮಾಡಮ್ಮ ಚೆನ್ನಾಗಿ ಸೂಪರ್ ಚೆನ್ನಾಗಿ ಮಾಡ್ತಾಯಿದ್ದೀಯಾ, ಎಲ್ಲ ಪ್ರೋತ್ಸಾಹ ಕೊಟ್ಟು ನೋಡಿ ಸರ್ ನಮ್ಗೆ ಖುಷಿಯಾಗುತ್ತೆ. ಯಾಕಂದರೆ ನಾವು ರಾಮವ್ರ ಕಂಪ್ನಿ ಅನ್ನ ತಿಂದೀವಿ ಸರ್ ನಾವೆಲ್ಲ. ಸುಮಾರು ಪಿಕ್ಚರ್ ಮಾಡಿದ್ದೀವಿ, ಅವ್ರ ಜೊತೆ ನಾನು ಚರ್ಚೆ ಮಾಡ್ತಿದ್ದೆ ಕತೆ ಬಗ್ಗೆ, ಮತ್ತೊಂದು ಹಾಗೆ ನೋಡಿ ಸರ್. ನನ್ನ ಮನಸ್ಸಲ್ಲಿ ಅವತ್ತು ಅನಿಸಿದೆ ನಾನು, ನೋಡಿ ಇಲ್ಲಿ ಬಂತದು. ನನಗೆ ತುಂಬ ಖುಷಿ ಆಯ್ತು ಸರ್, ವೈಯಕ್ತಿಕವಾಗಿ ತುಂಬ ಖುಷಿ ಆಯ್ತು ನನಗೆ. ನಿಮ್ಗೆ ಅನೌನ್ಸ್ ಆದಾಗ್ಲೇ ಹಂಗಾದ್ರೆ ಬಂದರು ಅದೊಂದು? ಹೌದು. ಇಲ್ಲ ಈಗ ನಾನು ಇವ್ರದ್ದು ಬರ್ತೀವಿ ನೆಕ್ಸ್ಟ್ ಅವ್ರದ್ದು ರಾಕ್ಲೈನ್ ಸರ್ ಇನ್ನೊಂದು ಕರ್ನಾಟಕ ದಮನಕ್ಕವ್ರು ಮಾಡಿದ್ದೀನಿ. ಶಿವಣ್ಣವ್ರು ಇದ್ದಾರೆ, ಪ್ರಭುದೇವ್ ಅವರು ಇದ್ದಾರೆ, ಅವ್ರ ಜೊತೆ ನಾನು ಮಾಡಿದ್ದೀನಿ. ರಾಕ್ಲೈನ್ ಸರ್ ಪ್ರೊಡ್ಯೂಸರ್ ಅದರಲ್ಲೂ ಮಾಡಿದ್ದೀನಿ, ಭಟ್ರು ಡೈರೆಕ್ಟ್ ಅದರಲ್ಲಿ ಮಾಡಿದ್ದೀನಿ. ಅದು ಕೂಡ ರೆಡಿ ಆಗಿದೆ, ಅದು ಕೂಡ ಈಗ ನೋಡ್ಬೇಕು ಸರ್, ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಭಟ್ರದ್ದು ನಿಮ್ಮದು ದನಕಾಯಿನೂ ತುಂಬ ಚೆನ್ನಾಗಿತ್ತು. ದನಕಾಯಿ ಒಳ್ಳೆ ಪಿಕ್ಚರ್ ಸರ್, ಭಾಳ ಇಷ್ಟ ಅದು. ಹೌದು. ಇಲ್ಲ ಸರ್, ಅದು ಏನಾಗಿದೆ ಅವು ಭಟ್ರು ಸರ್ದು ಹೇಗಿದೆ ಅಂದರೆ, ಅವರು ಪಾತ್ರಗಳು ಆಯ್ಕೆನ ಅವ್ರದ್ದು ಹಂಗೆ ಇರುತ್ತೆ. ಇವರೇ ಮಾಡಿದ್ರೆ ಚಂದ, ಇದೇ ಹಿಂಗೆ ಮಾಡಿದ್ರೆ ಚಂದ, ನಿಮ್ಮ ರೋಲ್ ಸೂಪರಾಗಿ. ಆಮೇಲೆ ಅವರು ಭಟ್ರು ಸರ್ದು ಏನಾಯ್ತಂದರೆ, ದನಕಾಯಿ ಪಿಕ್ಚರ್ ಅದು ನಾನು ಡೂಪ್ ಒಂದು ಹೊಡಿ ಸೀನ್ ಇದೆ. ಅವ್ರ ಮೊದಲೇ ಮಡ್ರಾಸ್ ಫ್ಯಾಕ್ಟ್ರಿಗೆ ಹೇಳಿದ್ದಾರೆ, ಕರ್ಕೊಂಡು ಬಂದಿದ್ದಾರೆ. ನನಗೆ ಅಂದರು, ಹಣ ಬೆರೆದ್ರಣ ನೀನು ಸ್ವಲ್ಪ ಲೇಟಾಗಿ ಬಾ, ನೀನು ಲೇಟಾಗಿದೆ ಅಂತ. ಸರಿ ಆಯ್ತು ಅಂತೇಳಿ ನಾನು ಬರ್ತಿದ್ದೆ. ದುನಿಯಾ ವಿಜಯ್ ಅವರು ಹೀರೋರು, ಅವರು ನೀವಿಬ್ಬರು ಅಪ್ಪ ಮಗ ಲೇಟಾಗಿ ಬನ್ನಿ ಅಂದರು. ನಾವು ಲೇಟಾಗಿ ಬರ್ತೀಗೇನೆ ನಾನು ಏನೋ ಸೀನ್ ನಡೀತಾ ಇತ್ತು. ಸರ್ ಏನು ಸೀನ್ ಸರ್ ಇದು, ನಿಂದೆ ಹಣ ಇದು ಅಂತ. ನಂದೇ ಸರ್, ಹೌದು. ಏನಿದು ಡೂಪು ಅಂತ. ಹೌದು, ಯಾಕೆ ಏನು ಓಕೆ ಆಗ್ತಾಯಿಲ್ಲ. ಅವರು ಫೈಟರ್ ಥರ ಬೀಳ್ತಾಯಿದ್ದಾರೆ, ಆರ್ಟಿಸ್ಟ್ ಥರ ಬೀಳ್ತಾಯಿಲ್ಲ, ಸ್ವಲ್ಪ ಮಾಡ್ತೇನಣ್ಣ ನೀನು? ಹ್ಞೂ ಮಾಡ್ತೀನಿ ಸರ್ ಅಂದೆ. ಸರ್ ಹೇಳಿದ್ರು, ರೋಪ್ ಇತ್ತು, ರೋಪ್ ಹಾಕಿದ್ರು, ಹೊಡೆಯೋ ಸೀನ್ಗಿತ್ತು. ಒಂದೇ ಟೇಕ್ ಓಕೆ ಆಗೋಯ್ತು ಸರ್. ಅಷ್ಟೊತ್ತಿಗೆ ದುನಿಯಾ ವಿಜಯ್ ಬಂದರು. ಓಕೆ, ವಿಜಯ್ ಬಾರ ಇಲ್ಲಿ ಅಂದರು. ಏನು ಸರ್ ನಿಮ್ಮ ಅಪ್ಪ ಮಾಡಿದ ನೋಡು ಫೈಟ್ ನೋಡು ಅಂದರೆ ಖುಷಿಯಾಗುತ್ತೆ ಸರ್ ಅವೆಲ್ಲ. ಯಾಕಂದರೆ ಈಗ ಕೆಲವರು ನಮ್ಮ ನಿರ್ದೇಶಕರು ಇದ್ದಲ್ಲ ಸರ್, ಪಾತ್ರದ ಆಯ್ಕೆ ಇವ್ರ ಕೈಲೇ ಮಾಡಿಸ್ಬೇಕಂತ ಒಂದು ತೀರ್ಮಾನಗಳು ಇರುತ್ತಲ್ಲ ಸರ್. ಈಗ ಸ್ವಲ್ಪ ಅದು ಕಮ್ಮಿ ಆಗಿದೆ. ಈಗ ಏನಾಗಿದೆ, ಯಾರು ಬಂದರು ಅವರು ಇವ್ರು ಮಾಡ್ರಿ ಅನ್ನೋದು. ಬಟ್ ಅವು ಮೊದಲು ಹಂಗಲ್ಲ. ಈಗ ನೋಡಿ ಸರ್, ಮೊದಲು ತೂಗುದೀಪ್ ಅವರು ಮತ್ತು ವಜ್ರಮುನಿಯವರು ವಿಲನ್ ಇದ್ದಾಗ ಸರ್, ಈಗ ತೂಗುದೀಪ್ ಅವ್ರು ಬೇಕಾ ತೂಗುದೀಪ್ ಅವರೇ, ವಜ್ರಮುನಿಯವ್ರು ಬೇಕಾದ್ರೆ ವಜ್ರಮುನಿಯವರೇ. ಕಾದಾರು ಮಾಡ್ತಾಯಿದ್ರು. ಇಲ್ಲ ಸರ್, ಸುಮಾರು ಪೇಪರೆಲ್ಲ ಬಂದಿದೆ ಸರ್. ಈಗ ಕೆಲವು ಯಾವುದೋ ಒಂದು ಇದರಲ್ಲಿ ತೂಗುದೀಪ್ ಅವ್ರು ಬೇಕಾಗಿತ್ತಂತೆ, ಅಣ್ಣವ್ರ ಕಂಪ್ನಿ ಬೇಕಾದಾಗ ಅವ್ರು ಯಾವುದೋ ಒಂದು ಬೇರೆ ಪಿಕ್ಚರ್ ಮಾಡುವಾಗ ಅಣ್ಣವ್ರು ಹೇಳಿದ್ರಂತೆ, ಇಲ್ಲ ಅವ್ರು ಯಾವಾಗ ಬರ್ತಾರೆ ಅವಾಗೇ ಮಾಡೋಣ, ಇಲ್ಲ ಅವರೇ ಬೇಕು. ಮತ್ತು ಈಗೇನು ಮಾಡೋಣ, ಡ್ಯಾನ್ಸ್ ಇದಿಲ್ಲ, ಡ್ಯಾನ್ಸ್ ಮಾಡ್ಕೊಳ್ಳಿ, ಹಾಕೊಳ್ಳಿ, ಅದು ಫೈಟ್ ಮಾಡ್ಕೊಳ್ಳಿ ಅಣ್ಣವ್ರು ಹೇಳಿದ್ರಂತೆ. ಇಲ್ಲ ಅವರೇ ಬೇಕು. ಮತ್ತು ಗೌರಿಶಂಕರ್ ಅವ್ರ ಕ್ಯಾಮ್ರಾಮೇನ್ ಇದ್ರಲ್ಲ ಸರ್, ಪೇಪರೆಲ್ಲ ಬಂದಿತ್ತು ಅದು. ಗೌರಿಶಂಕರ್ ಅವ್ರು ಬೇರೆ ಪಿಕ್ಚರ್ ಮಾಡುವಾಗ ಈಗ ಗೌರಿಶಂಕರ್ ಒಂದು ವಾರ ಖಾಲಿ ಇಲ್ಲ ಅಂದರೆ, ಡೇಟ್ ಇಲ್ಲ ಅಂದರೆ ಬಿಡಿ, ಬಿಡಿ, ಏನು ಬೇರೆ ಕೆಲಸ ಮಾಡ್ಕೊಳ್ಳಿ, ಅವರೇ ಬೇಕು ಅಂದರೆ ಆವಾಗ ಇವರಿದ್ರೇ ಚಂದ ಅನ್ನೋದು ಒಂದು ಇತ್ತು ಸರ್. ಅದು ಒಂದು ಚೂರು ಈಗ ಅದು ಮಾಯ ಆಗಿದೆ. ಅದು ಬರಬೇಕು ಸರ್. ಮತ್ತೆ ಯಾರೇ ಆಗಲಿ, ನಾನೇ ಅಂತಲ್ಲ, ಯಾವ ಕಲಾವಿದ್ರು
ಆ ಪಾತ್ರಕ್ಕೆ ಆ ಕಲಾವಿದ ಅಂದರೆ ಅದಕ್ಕೊಂದು ರಂಗೇ ಬೇರೆ ಇರುತ್ತೆ. ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಖುಷಿ ಆಯಿತು ನಿಮ್ಮ ಜೊತೆ ಓಕೆ ಸರ್, ಓಕೆ ಸರ್. ಸೊ ಕೊನೆಯದಾಗಿ ಹೇಳೋದಾದರೆ ಆಡಿಯನ್ಸ್ಗೆ ಏನು ಹೇಳ್ತೀರಾ ಕಾಟೇರ ಬಗ್ಗೆ? ಏನಿಲ್ಲ, ಈಗ ಏನಂದರೆ ಕಾಟೇರ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ, ಕತೆ ಚೆನ್ನಾಗಿದೆ, ಪಾತ್ರದ ಆಯ್ಕೆ ಚೆನ್ನಾಗಿದೆ, ಫೈಟ್ ಚೆನ್ನಾಗಿದೆ ಟೋಟ್ಲಿ. ಮತ್ತು ಆಮೇಲೆ ತರುಣ್ ಅವರು, ನಾವು ಅವ್ರ ಬಗ್ಗೆ ಮಾತಾಡೋಂಗಿಲ್ಲ, ಆಲ್ರೆಡಿ ಅವರಿಗೆ ಜನಗಳ ಅವ್ರನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ. ಆಯ್ತು, ದರ್ಶನ್ ಸರ್ ಬಗ್ಗೆ ಅವರು ಮಾತಾಡೋಂಗಿಲ್ಲ, ಶ್ರುತಿ ಮೇಡಮ್ ಅವರು ಇದ್ದಾರೆ, ಅವ್ರ ಬಗ್ಗೆಯೂ ನಾವು ಮಾತಾಡೋಂಗಿಲ್ಲ, ಕುಮಾರ್ ಗೋವಿಂದ್ ಅವರು ಹೀರೋ ಮಾಡಿ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಆಯಿತು, ಅಳವ ಅವರು ಅಷ್ಟೇ, ಅದು ಪದ್ಮ ವಸತಿ ಮೇಡಮ್ ಅವರು ಹೀರೋಯಿನ್ ಆಗಿ ಎಲ್ಲರೂ ಹೇಗಿದ್ದಾರೆ, ಎಲ್ಲ ದಿಗ್ಗಜರಿದ್ದಾರೆ ಸರ್. ಇಲ್ಲಿ ದಿಗ್ಗಜರು ಇರೋದ್ರಿಂದ ಇದು ಕಾಟೇರ ಚಿತ್ರ ಸಕ್ಸಸ್ಫುಲ್ ಚಿತ್ರ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್, ಥ್ಯಾಂಕ್ ಯು.